ಗಣಪತಿ ವಿಸರ್ಜನೆಯ ವೇಳೆ ಕಲ್ಲು ತೂರಾಟ ಆಗಿದ್ದು ಮಂಡ್ಯದ ನಾಗಮಂಗಲದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣಗೊಂಡಿದೆ. ಹೊತ್ತಿ ಉರಿದಿದೆ ನಾಗಮಂಗಲದ ಮಂಡ್ಯ ಸರ್ಕಲ್. ಉದ್ರಿಕ್ತರಿಂದ ಚದುರಿಸೋದಕ್ಕೆ ಖಾಕಿ ಲಾಠಿ ಚಾರ್ಜ್ ಕೂಡ ಮಾಡಿತು. ಈವರೆಗೂ 45 ಜನರನ್ನ ಬಂಧಿಸಲಾಗಿದೆ. ಪ್ರತ್ಯೇಕವಾಗಿ 11 ಪ್ರಕರಣ ಕೂಡ ದಾಖಲಾಗಿದೆ ಅಂತ ಅಲ್ಲಿನ ಎಸ್ಪಿ ಮಾತನಾಡ್ತಾ ಇದ್ದಂತ ಸಂದರ್ಭದಲ್ಲಿ ಮಾಹಿತಿ ಕೊಡ್ತಾ ಇದ್ರು. 144 ಸೆಕ್ಷನ್ ಕೂಡ ಜಾರಿ ಇರುತ್ತೆ. ಎಲ್ಲಿ ತನಕ ಅಂದ್ರೆ 14ನೇ ತಾರೀಕಿನ ಬೆಳಗ್ಗೆ ತನಕ ಅದು ವಿಸ್ತರಣೆ ಕೂಡ ಆಗಬಹುದು. ಪರಿಸ್ಥಿತಿ ನೋಡಿಕೊಂಡು ಕ್ರಮ ಕೈಗೊಳ್ತೀವಿ ಅನ್ನುವಂತ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ರು. ಅಲ್ಲಿನ ಉಸ್ತುವಾರಿ ಸಚಿವರು ಕೂಡ ಮಾಹಿತಿ ಕೊಟ್ಟರು. ಇದನ್ನ ರಾಜಕೀಯವಾಗಿ ತರೋದು ಬೇಡ, ಯಾರು ತಪ್ಪಿತಸ್ಥರಿದ್ದಾರೋ, ಯಾವ ಉದ್ದೇಶದಿಂದ ಗಲಾಟೆ ಆಗಿದೆಯೋ ಅದೆಲ್ಲವೂ ಕೂಡ ತನಿಖೆಯಿಂದ ಬಟಾ ಬಯಲಾಗುತ್ತೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ರು. ಈಗ ನಾವೇನ್ ನೋಡ್ತಾ ಇದ್ದೀವಿ ದೃಶ್ಯ, ಇದು ರಾತ್ರಿ ಆಗಿರುವಂತಹ ಬೆಳವಣಿಗೆಗಳು. ಗಣೇಶ ಮೂರ್ತಿಯನ್ನ ಮೆರವಣಿಗೆ ಮಾಡಿಕೊಂಡು ಒಂದು ಗುಂಪು ತೆಗೆದುಕೊಂಡು ಹೋಗ್ತಾ ಇರುತ್ತೆ. ಇದೇ ಸಂದರ್ಭದಲ್ಲಿ ಯಾರೋ ಕಿಡಿಗೇಡಿಗಳು ಏನೋ ಘೋಷಣೆ ಕೂಗ್ತಾರೆ, ಕಲ್ಲು ತೂರಾಟ ಆಗುತ್ತೆ, ಮಾತಿಗೆ ಮಾತು ಬೆಳೆಯುತ್ತೆ. ಎಲ್ಲಿಗೆ ಹೋಗುತ್ತೆ ಅಂತ ಅಂದ್ರೆ ಪೆಟ್ರೋಲ್ ಬಾಂಬ್ ದಾಳಿ ಮಾಡೋ ತನಕ ಈ ಬಾಟಲ್ಗಳಲ್ಲಿ ಪೆಟ್ರೋಲ್ ತುಂಬಿಕೊಂಡು ಬಂದು ಬೆಂಕಿ ಹಚ್ಚಿದ್ದಾರೆ ಕಿಡಿಗೇಡಿಗಳು ಅಂತ ಹೇಳಲಾಗ್ತಾ ಇದೆ. ಬಟ್ ಪೊಲೀಸರ ತನಿಖೆಯಿಂದಲೇ ಈ ಎಲ್ಲಾ ವಿಚಾರಗಳು ಬೆಳಕಿಗೆ ಬರಬೇಕು. ನೋಡಿ, ಹಲವು ಅಂಗಡಿ ಮುಂಗಟ್ಟುಗಳು ಹೊತ್ತಿ ಉರಿದಿರುವಂತಹ ದೃಶ್ಯ. ಇದರಲ್ಲಿ ಹಲವು ವಾಹನಗಳು ಕೂಡ ಜಖಮಾಗಿದೆ. ಈಗ ತಾನೇ ಮಾಹಿತಿ ಕೊಡ್ತಾ ಇದ್ವಿ, ಒಬ್ಬ ವಿಶೇಷ ಚೇತನ ತನ್ನ ಬೈಕನ್ನ ಕಳೆದುಕೊಂಡು ಪಾಪ ಅಂಗಲಾಚಿ ಬೇಡ್ಕೊಳ್ತಿದ್ದಾರೆ, ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಿದ್ದಾರೆ, ದಯವಿಟ್ಟು ಸಹಾಯ ಮಾಡಿ, ಅದನ್ನೇ ನಂಬ್ಕೊಂಡಿದ್ದೆ ನಾನು ಅಂತ. ಎಷ್ಟೆಲ್ಲ ಹಾನಿಯಾಗಿದೆ ಅನ್ನೋದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಪರಿಸ್ಥಿತಿ ತಿಳಿಗೊಳಿಸೋದಕ್ಕೆ ಪೊಲೀಸರು ಪಟ್ಟ ಪಾಡು ಅಷ್ಟಿಷ್ಟಲ್ಲ, ಲಾಠಿ ಚಾರ್ಜ್ ಮಾಡಬೇಕಾಯಿತು ಕೊನೆಗೆ. ಈ ಎಷ್ಟೋ ದೃಶ್ಯಗಳನ್ನ ನಾವು ಗಮನಿಸ್ತಾ ಹೋದ್ರೆ ನಿಮ್ಗೆಲ್ಲ ನೆನಪಾಗಬಹುದು ಬೆಂಗಳೂರಿನ ಡಿಜೆ ಹಳ್ಳಿ, ಕೆಜಿ ಹಳ್ಳಿಯ ದೃಶ್ಯ. ಪೊಲೀಸರ ವಿರುದ್ಧವೇ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಅಮಾಯಕರನ್ನ ಬಂಧಿಸಿದ್ದಾಗಿ ಹೈ ಡ್ರಾಮಾ ಆಗ್ತಾ ಇದೆ ಪೊಲೀಸ್ ಠಾಣೆ ಮುಂಭಾಗ. ಪೊಲೀಸ್ ಠಾಣೆ ಮುಂದೆ ಮಹಿಳೆಯರು ಬಂದು ಗಲಾಟೆ ಮಾಡ್ತಿದ್ದಾರೆ. ನಮ್ಮ ಮನೆ ಗಂಡು ಮಕ್ಕಳು ಯಾರು ತಪ್ಪು ಮಾಡಿಲ್ಲ, ಸುಮ್ಮನೆ ಬಂದು ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ರಾತ್ರೋರಾತ್ರಿ ಮನೆಗೆ ನುಗ್ಗಿದ್ರು, ನಮ್ಮವರನ್ನ ಎಳ್ಕೊಂಡು ಹೋದ್ರು, ಅವ್ರು ತಪ್ಪು ಮಾಡಿಲ್ಲ ಅಂತ ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ದಾರೆ. ಅಮಾಯಕರು ಅವರನ್ನ ಈ ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಆಗ್ರಹಿಸ್ತಿದ್ದಾರೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಡಿಜೆ ಹಳ್ಳಿ, ಕೆಜಿ ಹಳ್ಳಿಯ ಪರಿಸ್ಥಿತಿ ಕೂಡ ಇದೇ ರೀತಿ ಇತ್ತು ಅಂತ. ನಮ್ಗೆ ಮಕ್ಕಳಿಗೆಲ್ಲ ನೀವು ಹಾಕ್ತೀರಾ ಸರ್? ಮಕ್ಕಳು ಎಲ್ಲ ಅಳ್ತಾ ಇದ್ದಾರೆ. ಅವ್ರಿಗೆ ನಿಮ್ಮಿಂದ ನಮ್ಗೆ ರಕ್ಷಣೆ ಬೇಕಾಗಿರೋದು. ಈಗ ಪರಿಸ್ಥಿತಿ ಕಂಪ್ಲೀಟಾಗಿ ನಿಯಂತ್ರಣದಲ್ಲಿದೆ. ಎಲ್ಲ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರು ಎಲ್ಲ ಸೂಕ್ಷ್ಮ ಪ್ರದೇಶಗಳಲ್ಲಿ ಎಲ್ಲ ಗಸ್ತು ಮಾಡ್ತಾ ಇದ್ದಾರೆ. ಏನು ಹಾನಿಯಾಗಿತ್ತು ಅದನ್ನೆಲ್ಲ ಕ್ಲಿಯರ್ ಮಾಡೋ ಕೆಲಸನೂ ಸಹಿತ ನಾವು ಮಾಡಿದ್ದೀವಿ. ಜನ ಟೋಟಲಾಗಿ ನಾರ್ಮಲಾಗಿ ಓಡಾಡ್ತಾ ಇದ್ದಾರೆ. ಈಗಾಗಲೇ ನಾವು ನಿಷೇಧಾಜ್ಞೆ ಜಾರಿ ಮಾಡಿದ್ದೀವಿ. ಸ್ಕೂಲು ಕಾಲೇಜುಗಳು ಸಹಿತ ಇವತ್ತು ರಜೆ ಘೋಷಣೆ ಮಾಡಲಾಗಿದೆ. ಯಾರು ಕಿಡಿಗೇಡಿಗಳು ನಿನ್ನೆ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದರು ಅವರನ್ನು ಐಡೆಂಟಿಫೈ ಮಾಡಿ ಅವರನ್ನು ದಸ್ತಗಿರಿ ಮಾಡುವ ಕಾರ್ಯ ನಡೀತಾ ಇದೆ. ಇದುವರೆಗೆ ಒಟ್ಟು 46 ಜನರನ್ನು ನಾವು ನಮ್ಮ ವಶದಲ್ಲಿ ತೆಗೆದುಕೊಂಡು ವಿಚಾರಣೆ ಮಾಡ್ತಾ ಇದ್ದೀವಿ. ಇನ್ನಷ್ಟು ಜನರನ್ನು ನಾವು ಪತ್ತೆ ಮಾಡುವ ಕೆಲಸ ಮುಂದುವರಿದಿದೆ. ಟೋಟಲ್ಲು 7 ಬೈಕ್ ಸುಟ್ಟಿದೆ ಮತ್ತು ಒಂದು 6 ಅಂಗಡಿಗಳು ಕಂಪ್ಲೀಟಾಗಿ ಸುಟ್ಟಿದೆ, ಸಣ್ಣ ಪುಟ್ಟ ಅಂಗಡಿಗಳು. ಇನ್ನು ಕೆಲವು ಅಂಗಡಿಗಳಿಗೆ ಸಣ್ಣ ಪುಟ್ಟ ಕಲ್ಲು ಹೊಡೆದಿದ್ದಿರ್ಬೋದು, ಗ್ರಿಲ್ ಮುರಿದಿದ್ದಿರ್ಬೋದು, ಈ ಥರದ್ದು ಸಣ್ಣ ಪುಟ್ಟ ಡ್ಯಾಮೇಜ್ ಆಗಿದೆ. ಅದೇ ಥರ ಕೆಲವೊಂದು ಬೈಕ್ಗಳಿಗೆ ಸಣ್ಣ ಪುಟ್ಟ ಕೆಳಗಡೆ ಕೆಡವಿದಿರ್ಬೋದು, ಸಣ್ಣ ಗ್ಲಾಸ್ ಮಿರರ್ ಹೊಡೆದಿದ್ದಿರ್ಬೋದು. ಈ ಥರ ಸಣ್ಣ ಪುಟ್ಟ ಎಲ್ಲ ಸೇರಿ ಒಂದು 15 ಬೈಕ್ಗಳಿಗೆ ಒಟ್ಟಾರೆಯಾಗಿ ಹಾನಿಯಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಸ್ಪಾಟ್ ಅಲ್ಲಿ ನಮ್ಮ ಪ್ರತಿನಿಧಿಗಳು ಕೂಡ ರೆಡಿ ಆಗಿದ್ದಾರೆ. ಒಂದ್ ಕಡೆ ನನ್ನ ಸಹೋದ್ಯೋಗಿ ರಂಜಿತ್ ನೇರ ಸಂಪರ್ಕದಲ್ಲಿದ್ರೆ, ಆನಂದ್ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಂಜಿತ್,
ನಿಮಗೆ ಆ ದೃಶ್ಯಗಳನ್ನ ನೋಡಿದಾಗ ಅಂದ್ರೆ ಘಟನೆ ಆದಾಗ ತಾವು ಸ್ಪಾಟಿಗೆ ಹೋದ್ರಿ, ಅಲ್ಲಿನ ಪರಿಸ್ಥಿತಿಯನ್ನ ಅವಲೋಕನ ಮಾಡಿದಾಗ ನಿಮ್ಗೆ ನೆನಪಾಗಿದ್ದು ಮೋಸ್ಟ್ಲಿ ಬೆಂಗಳೂರಿನ DJ ಹಳ್ಳಿ KG ಹಳ್ಳಿಯ ದೃಶ್ಯ ಅಂತ ಅನ್ಸುತ್ತೆ. ಯಾವ ಉದ್ದೇಶಕ್ಕಾಯ್ತು, ಯಾರ ಮಾಡಿದ್ರು, ಯಾರ ಕುಮ್ಮಕ್ಕಿನಿಂದ ಆಯ್ತು, ಇದೆಲ್ಲವೂ ಕೂಡ ಸಹಜವಾಗಿ ಕಾಡ್ತಾ ಇರುವಂತಹ ಪ್ರಶ್ನೆ. ಅಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಪರಿಸ್ಥಿತಿಯ ಬಗ್ಗೆ ಮಾಹಿತಿ ಕೊಡ್ತಾ ಹೋಗೋದಾದ್ರೆ ಖಂಡಿತವಾಗ್ಲೂ ಕೂಡ ಶ್ರುತಿ, ಇಡೀ ರಾತ್ರಿ ಸಂಜೆಯಿಂದ ರಾತ್ರಿ ಮಧ್ಯರಾತ್ರಿವರೆಗೂ ಕೂಡ ಕೋಮು ದಳ್ಳೂರಿಗೆ ಹೊತ್ತಿ ಉರಿದಂಥ ನಾಗಮಂಗಲ ಟೌನ್ ಈಗ ಒಂದು ಹಂತಕ್ಕೆ ಅಂಡರ್ ಕಂಟ್ರೋಲ್ ಪೊಲೀಸ್ ಅಂತೇಳಿ ಅನ್ನಿಸ್ತಾ ಇದೆ. ಆದರೆ ಬೂದಿ ಮುಚ್ಚಿದಂಥ ಕೆಂಡದ ಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಅದು ಹೊತ್ತಿಕೊಳ್ಳುವಂಥ ಸಾಧ್ಯತೆ ಇದೆ. ರಾತ್ರಿಯ ಆ ಒಂದು ಗಲಾಟೆ ದೊಂಬಿ ಇದೆಯಲ್ಲ, ಈಗ ಸುಮಾರು 8 ಗಂಟೆ. ಈಗ ನೋಡ್ಬೋದು ನೀವು, ಇದು ಟೌನ್, ಇದು ಮಾರ್ಕೆಟ್ ಏರಿಯಾದು. ಎನಿ ಟೈಮ್ ಇಲ್ಲಿ ಜನ ಜಂಗುಳಿ, ಜನ ಓಡಾಟ ಇದ್ದೇ ಇರುತ್ತೆ. ಆದರೆ ಅಘೋಷಿತ ಬಂದ್ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಮಾರ್ಕೆಟ್ನ ತರಕಾರಿ ಅಂಗಡಿಗಳು ಮತ್ತೊಂದು ಬಿಟ್ಟರೆ ಮತ್ತೆಲ್ಲ ಶಟರ್ಗಳು ಕ್ಲೋಸ್ ಇದ್ದಂಗಿದೆ. ಜನರ ಓಡಾಟ ನಾರ್ಮಲ್ ಆಗಿದೆ. ಆದರೆ ನಿನ್ನೆ ರಾತ್ರಿ 6 ಗಂಟೆಗೆ ಇಲ್ಲಿ ಗಲಾಟೆ ಶುರುವಾದ ತಕ್ಷಣಕ್ಕೆ ಈ ಅಂಗಡಿಗಳ ಬಾಗಿಲೆಲ್ಲವೂ ಕೂಡ ಬಂದಾಗಿತ್ತು. ಈಗ ಒಂದೊಂದಾಗಿ ಓಪನ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಆದರೆ ಎಲ್ಲವೂ ಕೂಡ ಬಂದಿದೆ ಇನ್ನೂ ಕೂಡ. ಆದರೆ ಬಂದು ನೋಡಿದಾಗ ಅವರಿಗೆ, ಇಲ್ಲಿ ಬಂದು ನೋಡಿದಾಗ ಗಲಾಟೆ ಆಗಿ ಗಲಾಟೆಯ ತೀವ್ರತೆಗೆ ಅಥವಾ ಗಲಾಟೆಯ ದೊಂಬಿಯ ಲಾಠಿ ಚಾರ್ಜ್ ಮತ್ತೊಂದೆಲ್ಲ ನೋಡಿ ಇಲ್ಲಿಂದ ಹೋದವರು ಈಗ ಬಂದು ತಮ್ಮ ಅಂಗಡಿಗಳನ್ನು ನೋಡಿದರೆ ನೋಡಿ ಎಲ್ಲವೂ ಕೂಡ ಖಾಲಿಯಾಗಿ. ಇದೊಂದು ವಿಶೇಷ ಚೇತನರ ಅಂಗಡಿ ಇದು. ಈ ಅಂಗಡಿ ತರಕಾರಿ ಅಂಗಡಿ ಮತ್ತು ಹಣ್ಣಿನ ಅಂಗಡಿ ಇದು. ಈ ಹಣ್ಣಿನ ಅಂಗಡಿ ಸಂಪೂರ್ಣವಾಗಿ ಏನೂ ಇಲ್ಲ, ಇಲ್ಲಿ ಎಲ್ಲ ಇಲ್ಲಿ ಹೋಗಿದೆ. ಮಾತಾಡ್ಸೋಣ, ಆ ಅಂಗಡಿ ವ್ಯಾಪಾರಿ ಇಲ್ಲ ಇದ್ದಾರೆ, ವಿಶೇಷ ಚೇತನ ಅವ್ರು ಮಾತಾಡ್ಸೋಣ. ತಾವು ಎಷ್ಟು ಗಂಟೆಗೆ ಹೋದ್ರಿ ಇಲ್ಲಿಂದ? ನಾವು 6 ಗಂಟೆ ಹೋಗ್ರಿ ಸರ್. ಆಮೇಲೆ 6 ಗಂಟೆ ಹೋಗುವಾಗ ಬೀಗ ಹಾಕಿ ಚೆನ್ನಾಗಿತ್ತು, ಎಲ್ಲ ತರ್ಪಲ್ಗಿಲ್ಲ ಮುಚ್ಚಿ. ಆಮೇಲೆ 8 ಗಂಟೆಗೆ ಮನೆಗೆ ಹೋದ್ರೆ ನಾನು ಎಲ್ಲ ಇಲ್ಲೇ ಇತ್ತು, ನಮ್ಮ 4 ಜನ ಇತ್ತು, ಎಲ್ಲ ಜನ ತಿರ್ಗಾಡ್ತಿದ್ರು. ಆಮೇಲೆ 8 ಗಂಟೆಗೆ ಮನೆಗೆ ಹೋದ್ಮೇಲೆ ರಾತ್ರಿ ಪೊಲೀಸ್ ಅವ್ರಿಗೆ ಎಲ್ಲ ಫೋನ್ ಮಾಡಿದ್ರು, ನಮಗೆ ಪರಿಚಯ ಇದ್ದಾರಲ್ಲ ಅವ್ರಿಗೆ. ಅವರೆಲ್ಲರೂ ಚೆನ್ನಾಗೈತೆ ಅಂತ. ರಾತ್ರಿ 3 ಗಂಟೆಗೆ ರಾತ್ರಿ ಕರೆಂಟ್ ಹೋಗೈತಂತೆ. ಅವಾಗ ಕಿತ್ತಾಡ್ತಾ ಇದ್ವಿ, ಎಲ್ಲ ಹೊಡೆದಾಟ ಮಾಡಿ 1.5 ಲಕ್ಷ ರೂ ಮಾಲ್ ಇತ್ತು ಸರ್. ಎಲ್ಲ ಖಾಲಿ ಆಗಿತ್ತು. ನಮಗೆ ಕಾನೂನು ಕೊಡಿ, ನ್ಯಾಯ ಕೊಡಿ. ತಾವೇ ಇದ್ರಲ್ಲಿ ವ್ಯಾಪಾರ ಮಾಡ್ತಾ ಇದ್ರಾ? ಎಷ್ಟು ಗಂಟೆ ಸುಮಾರಿಗೆ ಇಲ್ಲಿ ಗಲಾಟೆ ಆಯ್ತು? ತಾವು ಎಷ್ಟು ಗಂಟೆ ಸುಮಾರಿಗೆ ಕ್ಲೋಸ್ ಮಾಡ್ಕೊಂಡು ಹೋದ್ರಿ? ಸರ್ 8 ಗಂಟೆಯಿಂದ ಶುರು ಹೋಯ್ತು ಸರ್. ಈಗ ಒಂದು ಗಣಪತಿ ಹಿಂಗೆ ಹೋಯ್ತು ಅಲ್ಲಿ ಮಸ್ಜಿದ್ ಹತ್ರ ಹೋಗ್ಬೇಡ ಅಂದರು. ಅದಕ್ಕೆ ಇಷ್ಟು ದೊಡ್ಡ ಮಾಡಿ ಎಲ್ಲ ಅಂಗಡಿ ಇದೆಲ್ಲ ಮಾಡಿಬಿಟ್ಟವ್ರು ಸರ್. 1.5 ಲಕ್ಷದ ಮಾಲ್ ಹೋಗೈತು. ಯಾರು ಗಲಾಟೆ ಮಾಡಿದ್ಯಾರು? ನಿಮ್ಗೆ ಇಲ್ಲಿ ಅಂಗಡಿಗೆ ಬಂದಿದ್ನೆಲ್ಲ ಹೊಡೆದಾಕಿದ್ ಯಾರು? ಏನು ನೋಡಿದ್ರ? ಇಲ್ಲ ಸರ್, ನಮಗೆ ಗೊತ್ತಿಲ್ಲ. ನಮಗೆ ಯಾರು ಹೆಂಗಂತ ಗೊತ್ತಿಲ್ಲ. ನಮ್ಮ ಮನೆಗೆ ಹೋಗಿ ಸೇರ್ಕೊಂಡಿದ್ರು, ಕಲ್ಲೆಲ್ಲ ಹೊಡೆದಾಟ ಮಾಡಿದ್ವಿ. ಯಾರ್ಯಾರು ಮಾಡೋರು ನಮಗೆ ಗೊತ್ತೇ ಇಲ್ಲ. ಏನು ಹೇಳ್ತೀರಿ? ಈಗ ಇಷ್ಟು ನಷ್ಟ ಆಗಿದೆ ನಿಮಗೆ, ಮತ್ತೆ ಇದೊಂದು ಕೋಮು ಸೌಹಾರ್ದತೆಯನ್ನು ಹಾಳು ಮಾಡಿದ್ದಾರೆ ಇಲ್ಲಿನವರೆಲ್ಲ ಕಿಡಿಗೇಡಿಗಳು ಸೇರಿ. ಏನು ಹೇಳ್ತೀರಿ? ನನಗೆ ಫುಲ್ ಕೋಪ ಬಂದೈತೆ. ನಮಗೆ ಕಾನೂನು ಬೇಕು, ನ್ಯಾಯ ಬೇಕು. ಅಲ್ಲಿಗಂತ ನಾನು ಸುಮ್ಮನೆ ಇರೋಕ್ಕಿಲ್ಲ. ನೋಡಿ ಶ್ರುತಿ, ಇದು ಇಲ್ಲಿನ ಪರಿಸ್ಥಿತಿ. ಇದು ಈ ಅಂಗಡಿ ಅಂತ ಹೇಳಲ್ಲ, 6 ಗಂಟೆಗೆ ಗಲಾಟೆ ಶುರುವಾದ ತಕ್ಷಣ ಅಂಗಡಿ ಬಾಲ್ ಹಾಕಿ ಮನೆಗೆ ಹೋದವರು ಬೆಳಿಗ್ಗೆ ಬಂದು ಈಗ ನೋಡಿದ್ರೆ ಎಲ್ಲ ಹಿಂಗೆ ಈ ರೀತಿ ಕಾಣಿಸ್ತಾ ಇದೆ. ಜನ ಎಲ್ಲ ಸೇರ್ತಾ ಇದ್ದಾರೆ, ಬಂದು ನೋಡ್ತಾ ಇದ್ದಾರೆ. 144 ಸೆಕ್ಷನ್ ಜಾರಿಯಲ್ಲಿದೆ. 46 ಜನರನ್ನ